ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳ ಒಂದು ನೆನಪು ತುಂಬಾ ಕಾಡ್ತಾ ಇದ್ರೆ ಸೊ ಏನ್ ಮಾಡ್ಬೇಕು ಅಂತ ಇದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಲೈಕ್ 3 ಮೇಜರ್ ಟಿಪ್ಸ್ ನ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಬಿಟ್ಟು ಹೋದ್ಮೇಲೆ ತುಂಬಾ ಕಾಡ್ತಿರುತ್ತೆ ಅದು. ಆಕ್ಚುಲಿ ಆ ನೆನಪುಗಳು ಕಾಡ್ತಾ ಇರುತ್ತೆ. ಬಟ್ ಅವಾಗ ನಮ್ಮನ್ನ ನಾವು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗ್ತಿರುತ್ತೆ. ಹೇಗೆ ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತ 3 ಟಿಪ್ಸ್ ಇರುತ್ತೆ. ಅಂಡ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡಿದಾಗುತ್ತೆ. ಕೌನ್ಸಿಲಿಂಗ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ. ನೋಡಿದ್ಮೇಲೆ ಸ್ಕಿಪ್ ಮಾಡದೆ ನೋಡಿ, ನೋಡಿದ ಮೇಲೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಓಕೆನಾ? ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಫೋಟೋ, ಪ್ಲೇಸು, ಆಮೇಲೆ ಕೊಟ್ಟಿರ್ತಕ್ಕಂಥ ಗಿಫ್ಟು, ಇದನ್ನೆಲ್ಲಾನು ಕೂಡ ಬಿಸಾಕಿ ನೀವು ನೋಡಿ. ಆ ಒಂದು ಫೋಟೋ ನೋಡಿದಾಗ ಏನಾಗುತ್ತೆ ನಿಮ್ಗೆ, ಆ ಫೋಟೋ ನೋಡ್ತಿದಂಗೆ, ಅವ್ರ ಫೇಸ್ ನೋಡ್ತಿದಂಗೆ ಮತ್ತೆ ಎಲ್ಲ ಹಳೆದೆಲ್ಲ ನೆನಪಾಗುವಂತ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ಫೋಟೋದ ಯಾವತ್ತು ಬ್ರೇಕಪ್ ಆದ್ಮೇಲೆ ಫೋಟೋ ಇಟ್ಕೊಳಕ್ ಹೋಗ್ಬೇಡಿ ಮೊಬೈಲ್ ಅಲ್ಲಿ, ನಾನು ಹೇಳೋದು. ಅವೆಲ್ಲ ನೆನಪಾಗತ್ತೆ. ಬಿಕಾಸ್ ಈಗ ಆ ಲೈಕ್ ಏನಾಗುತ್ತೆ, ಬ್ರೇಕಪ್ ಆಗಿ ಎಲ್ಲೋ ಒಂದ್ ಕಡೆ 6 ತಿಂಗಳು 1 ವರ್ಷ ಆಗಿದ್ರೆ ಕಾಲಕ್ರಮೇಣ ನೀವು ಎಲ್ಲೋ ಒಂದ್ ಕಡೆ ಮರಿತಾ ಬರ್ಬೋದಿತ್ತು. ಬಟ್ ಅವಾಗಷ್ಟೇ ಆಗಿದೆ, ಬ್ರೇಕಪ್ ಆಗಿದೆ, ಒಂದು 15 ದಿನಾನು ಆಗಿಲ್ಲ ಅಂದಾಗ ಅವಾಗ ಫೋಟೋ ಜಾಸ್ತಿ ನೋಡಬಾರ್ದು. ಇಟ್ ಮೀನ್ಸ್ ಡಿಲೀಟ್ ಮಾಡ್ಬೇಕು. ನೋಡಿದಾಗ ಅದೆಲ್ಲ ಹಳೆ ನೆನಪುಗಳು ಕಾಡಕ್ ಶುರು ಆಗುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ಗಿಫ್ಟ್ಗಳಾಗಿರ್ಬೋದು, ಏನೇ ಇರ್ಬೋದು, ಅಥವಾ ಸಾಂಗ್, ನೀವು ಜಾಸ್ತಿ ಪ್ಯಾಥೋ ಸಾಂಗ್ ಗಳನ್ನ ಕೇಳುವಂಥದ್ದು, ಈ ತರದ ಮಾಡಿದಾಗ ಏನಾಗುತ್ತೆ, ಯಾವ್ದನ್ನ ಮರಿಬೇಕು ಅನ್ಕೋತಿರೋ ಅದೇ ನಿಮ್ಗೆ ರೀಕಾಲ್ ಮಾಡಿ ಮಾಡಿ ನೆನಪು ಮಾಡಿದಾಗ ಆಗುತ್ತೆ. ಸೊ ದಯವಿಟ್ಟು ಇದೆಲ್ಲ ಮಾಡಬೇಡಿ. ಸೊ ಅಂಡ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಮನಸ್ಸನ್ನ ಯಾವುದೇ ಕಾರಣಕ್ಕೂ ಖಾಲಿ ಇಡಬೇಡಿ. ಸೊ ನೀವು ನಿಮ್ ಪಾಡಿಗೆ ನೀವು ಬಿಸಿ ಆಗೋದನ್ನ ಕಲಿಬೇಕಾಗತ್ತೆ. ಎಷ್ಟು ಖಾಲಿ ಇರ್ತೀರಲ್ಲ, ಸೊ ಲೈಕ್ ಎಷ್ಟು ಮನಸ್ಸು ಖಾಲಿ ಇರುತ್ತಲ್ಲ, ನಿಮ್ಮ ಥಾಟ್ ಪ್ರೊಸೆಸ್ ಖಾಲಿ ಇರುತ್ತಲ್ಲ, ಅಷ್ಟು ಅವರ ನೆನಪುಗಳು ನೆಗೆಟಿವ್ ಆಗಿ ಕಾಡ್ಲಿಕ್ಕೆ ಶುರು ಆಗುತ್ತೆ. ಎಮೋಷನಲಿ ನಿಮ್ಗೆ ತುಂಬಾ ಟಾರ್ಚರ್ ಕೊಡ್ಲಿಕ್ಕೆ ಶುರು ಆಗುತ್ತೆ. ಸೊ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಜಿಮ್ಗೆ ಹೋಗಿ, ವಾಕಿಂಗ್ ಹೋಗಿ, ಹೊಸ ಫ್ರೆಂಡ್ಗಳ ಹತ್ರ ನೀವು ಕನೆಕ್ಟ್ ಆಗಿ ಮಾತಾಡಕ್ ಶುರು ಮಾಡಿ, ಇಲ್ಲ ಹೊಸ ಯಾವ್ದಾರ ಹವ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ನಾನು ಹೇಳಕ್ ಏನ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಇಷ್ಟು ಬಿಜಿ ಇರ್ತೀರಲ್ಲ ಅಷ್ಟು ನೀವು ಲೈಕ್ ಆ ಕೆಲಸದಲ್ಲಿ ಬಿಜಿ ಆದಂಗೆ ಹಳೆ ನೆನಪುಗಳು ನಿಮ್ಗೆ ಅಷ್ಟು ರೀಕಾಲ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ತೊಂದರೆ ಆಗಲ್ಲ. ಇದನ್ನ ಕಂಪಲ್ಸರಿ ಫಾಲೋ ಮಾಡಬೇಕು. ಎಷ್ಟೋ ಜನ ಇದನ್ನ ಮಾಡೋದನ್ನ ಮರ್ತು ಬಿಡ್ತಾರೆ, ಅವಾಗ ಮತ್ತೆ ರೀಕಾಲ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಮೇಲೆ ನಿಮ್ಮ ಸಮಯನ ಹೂಡಿಕೆ ಮಾಡಿ. ಅಂದ್ರೆ ಸೆಲ್ಫ್ ಅಪ್ಗ್ರೇಡ್ ಅಂತ ಹೇಳ್ತೀವಿ. ಎಷ್ಟೋ ಜನ ಸೆಲ್ಫ್ ಅಪ್ಗ್ರೇಡ್ ಮಾಡಲ್ಲ. ಸೊ ಆಗಿರ್ತಕ್ಕಂಥ ಪಾಸ್ಟ್ ಬಗ್ಗೆ, ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಮಾಡ್ತಾ ಸೆಲ್ಫ್ ಬಗ್ಗೆ ಹಾಳು ಮಾಡ್ಕೋತಾರೆ. ಸೆಲ್ಫ್ ಮೀನ್ಸ್ ಅವ್ರ ಬಗ್ಗೆ ಅವರೇ ಅನಾಲಿಸಿಸ್ ಮಾಡ್ಕೊಳ್ಳೋದನ್ನ ಹಾಳು ಮಾಡ್ಕೋತಾರೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅದರಲ್ಲೂ ಕೂಡ ಹೊಸ ಲುಕ್ ನ ಬಿಲ್ಡ್ ಮಾಡಕ್ ಟ್ರೈ ಮಾಡಿ. ನೀವ್ ಹೇಗಿದ್ರಿ ಮೊದಲು ಹೇಗಿದ್ರಿ, ಸೊ ಅವ್ರು ಬಿಟ್ಟು ಹೋದ್ಮೇಲೆ ನೆಕ್ಸ್ಟ್ ನಿಮ್ಮಲ್ಲಿ ಹೊಸ ಒಂದು ಲುಕ್ ಬರಬೇಕು, ಅಪ್ಗ್ರೇಡ್ ಆಗ್ಬೇಕು. ಸೊ ಅದ್ ನೆಕ್ಸ್ಟ್ ಬಂದ್ ಏನಂದ್ರೆ, ಹೊಸ ಸ್ಕಿಲ್ ನ ನೀವು ಕಲಿತಾ ಬರ್ಬೇಕು. ಲೈಕ್ ನಾನ್ ಹೇಳೋದು ಅದೇ ಅಂತ ಹೇಳಿದ್ರೆ, ಈಗ ಏನ್ ಕಲ್ತಿದ್ದೀರಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಹೊಸ ಸ್ಕಿಲ್ ನ ಕಲಿಬೇಕು. ಆ ಸ್ಕಿಲ್ ಇಂದ ಡೆವಲಪ್ ಆಗಿ ನೀವು ಗ್ರೋತ್ ಆಗ್ಬೇಕು. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಫೋಕಸ್ ನೋಡ್ಕೊಳ್ಳಿ. ಎಷ್ಟು ನೀವು ಫಿನಾನ್ಷಿಯಲಿ ವೀಕ್ ಇದ್ದೀರಿ, ಸೊ ಅವ್ರೇನ್ ಬಿಟ್ಟು ಹೋಗಿದ್ದಾರೆ, ಸೊ ನೆಕ್ಸ್ಟ್ ನಿಮ್ಮನ್ನ ಅವ್ರು ಅಪ್ರಿಶಿಯೇಟ್ ಮಾಡ್ಲಿ ಬಿಡ್ಲಿ, ಬಟ್ ನಿಮ್ ಲೈಫ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಫಿನಾನ್ಷಿಯಲ್ ತುಂಬಾ ಚೆನ್ನಾಗಿ ನೀವು ಸ್ಟ್ಯಾಂಡರ್ಡ್ ಆಗಿ ಗ್ರೋತ್ ಆಗ್ಬೇಕು. ಅಂಡ್ ದೆನ್ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಸೆಲ್ಫ್ ಕೇರ್ ಮಾಡಿ. ಸೆಲ್ಫ್ ಕೇರ್ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ, ನಿಮ್ಮ ಫಿಟ್ನೆಸ್, ನಿಮ್ಮ ಕಮ್ಯುನಿಕೇಶನ್, ನಿಮ್ಮ ಟಾಕಿಂಗ್ ಸ್ಟೈಲ್, ನೆಕ್ಸ್ಟ್ ಒಂದು ಹೊಸದಾಗಿ ಒಂದು ಗೋಲು, ಸಣ್ಣದಾಗಿ ಒಂದು ಡ್ರೀಮು. ಸೊ ಈ ತರದೆಲ್ಲಾನು ಕೂಡ ನೀವು ಸೆಲ್ಫ್ ಕೇರ್ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ಏನು ನಿಮ್ಮನ್ನ ಬಿಟ್ಟು ಹೋಗಿರ್ತಾರಲ್ಲ ವ್ಯಕ್ತಿಗಳು, ಸೊ ಅವರ ನೆನಪುಗಳಿಂದ, ಅವರ ಒಂದು ಹಿಂದಿನ ಒಂದು ಪಾಸ್ಟ್ ಇಂದ ನೀವು ನೆಕ್ಸ್ಟ್ ಹೊಸ ಮನುಷ್ಯನಾಗಿ ಬರ್ಬೋದು ಅಂತ ಹೇಳ್ತಾ, ವಿಡಿಯೋ ಏನಿಸ್ತು ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅಂಡ್ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.